ಮೊದಲಿನಿಂದಲೂ ಪವಿತ್ರ ಹಾಗೂ ರೇಣುಕಾ ಸ್ವಾಮಿ ಮಧ್ಯೆ ಸಂಬಂಧ ಇತ್ತ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಇನ್ನು ಕುಟುಂಬಕ್ಕೆ ಹೇಳದೆ ವಿಷಯವನ್ನ ಮುಚ್ಚಿಟ್ಟಿದ್ರ ರೇಣುಕಾ ಸ್ವಾಮಿ ಅವರು. ಪವಿತ್ರ ಹಾಗೂ ರೇಣುಕಾ ಸ್ವಾಮಿ ಇಬ್ಬರ ಮಧ್ಯೆ ಇದ್ದಂತಹ ಸಂಬಂಧ ಯಾವ ರೀತಿಯಾಗಿರುವಂತದ್ದು ಅನ್ನುವಂಥದ್ದು ಕೂಡ ಈಗ ಎದ್ದಿರುವಂತಹ ಪ್ರಶ್ನೆ. ಪವಿತ್ರ ಹಾಗೂ ರೇಣುಕಾ ಸ್ವಾಮಿ ಮಧ್ಯೆ ನಡೆದಂತಹ ಚಾಟಿಂಗ್ ಆದ್ರೂ ಏನು? ಹಲವು ಅನುಮಾನಗಳಿಗೆ ಈಗ ಈ ಒಂದು ಹೇಳಿಕೆ ಏನಿದೆ ಅದು ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳಬಹುದು. ತಾಯಿಯವರು ನೀಡಿರುವಂತಹ ಹೇಳಿಕೆ, ಯಾಕಂತಂದ್ರೆ ಪೊಲೀಸರೇ ನೀಡಿರುವಂತಹ ಹೇಳಿಕೆ, ಚಾಟಿಂಗ್ ಮಾಡ್ತಾ ಇದ್ರು ಇಬ್ರು ಕೂಡ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಇನ್ನು ಇದೀಗ ನಮ್ಮ ಜೊತೆಗೆ ಸ್ವತಃ ರೇಣುಕಾ ಸ್ವಾಮಿಯವರ ಪತ್ನಿ ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ನಮಸ್ತೆ ಮೇಡಮ್. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಾತಾಡಬೇಕಾಗಿದೆ. ನಿಜಕ್ಕೂ ಕೂಡ ಇದೊಂದು ದೊಡ್ಡ ಆಘಾತ. ಇಡೀ ಕರ್ನಾಟಕವೇ ನಿಮ್ಮ ಜೊತೆಗೆ ನಿಮ್ಮ ಒಂದು ದುಃಖದಲ್ಲಿದೆ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಿ? ಯಾವ ರೀತಿಯಾಗಿ ಆಯಿತು ನಿಮಗೆ? ಯಾವಾಗ ಈ ರೀತಿಯಾಗಿ ಘಟನೆ ಒಂದು ಆಗಿದೆ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಗೊತ್ತಾಯಿತು ನಿಮಗೆ? ನಮಗೆ ಶನಿವಾರ ನಮ್ಮ ಮನೆಯವರು ಫೋನ್ ಮಾಡಿ ಅವ್ರ ಅಮ್ಮಗೆ ಹೇಳಿದ್ರು, ಬರಲ್ಲ ಮನೆಗೆ, 4 ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಡ್ಯೂಟಿಯಿಂದ ಹೋಗ್ತೇನೆ, 7:30ಗೆ ಬರ್ತಾನೆ ಅಂತ ಹೇಳಿದ್ರು. 7:30 ನೋಡಿದ್ರು ಸ್ವಿಚ್ ಆಫ್. ಸ್ಕೂಟಿ ಅವರು ಅಪೋಲೋ ಫಾರ್ಮಸಿ ಕಡೆಗೆ ನಿಲ್ಲಿಸಿಲ್ಲ, ಇಲ್ಲಿ CC ಕ್ಯಾಮ್ರಾ ಇರ್ತದಂತೆ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡೆ. ಮುಂದೆ ಅಲ್ಲೆಲ್ಲಿ ಸ್ವಲ್ಪ 1 ಕಿಲೋಮೀಟ್ರ್ ದೂರ ಇಲ್ಲಿ ಸ್ಕೂಟಿ ನಿಲ್ಲಿಸಿ ಪ್ಲ್ಯಾನಿಂಗ್ ಮಾಡಿ ಕಾರಾಗಿ ಕರ್ಕೊಂಡೋಗ್ಯಾರ. ಫೋನ್ 7:30 ಮೋಸದಿಂದ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಸ್ವಿಚ್ ಆಫ್ ಮಾಡ್ಯಾರೆ. ಅದು ಏನು ಪವಿತ್ರ ಕೂಡ ಹಿಂಗೆ ಮಾಡಲೇಬಾರ್ದಿತ್ತು. ಅದು ದೊಡ್ಡ ವಿಶ್ ಮಾಡಿ ಎಲ್ಲರೂ ಎಷ್ಟೋ ಕೋಟಿ ಗಂಟ್ಲಿ ಜನಗಳೆಲ್ಲ ಮಾಡೇ ಇರ್ತಾರೆ. ಅದು ನಮ್ಮ ಮನೆಯವರಿಗೆ ತಗೊಂಡು ಅವಳು ಏನು ಹೇಳಿಲ್ಲಂಗೆ ಇದ್ದಿದ್ರೆ ಹಾಕಿತ್ತು. ಅದನ್ನೇ ದೊಡ್ಡ ವಿಶ್ ಮಾಡಿ ನಮ್ಮ ಮನೆಯವ್ರ ಕೊಲೆ ಆಗಂಗೆ ಮಾಡಿದ್ಲು. ಅವಳು ಹೆಣ್ಣಾಗಿ ಇನ್ನೊಬ್ಳು ಹೆಣ್ಣಿಗೆ ತೊಂದರೆ ಮಾಡಬೇಡಿತ್ತು. ಅವಳು ಸುಮ್ಮನೆ ಇದ್ದಿದ್ರೆಲ್ಲ ಹಾಕಿತ್ತು. ಅವಳಿಂದನೇ ಎಲ್ಲ ಆಗೈತಿ. ಅವಳಿಗೆ ಶಿಕ್ಷೆ ಆಗಲೇಬೇಕು. ನಿಜ ಮೇಡಮ್. ಅಂದ್ರೆ ಈ ರೀತಿಯಾಗಿ ಅಂದ್ರೆ ಇವರೇನಾದ್ರೂ ಮೆಸೇಜ್ ಮಾಡಿದ್ರು ಅನ್ನುವಂಥ ವಿಚಾರ ನಿಮ್ಗೇನಾದ್ರೂ ಗೊತ್ತಿತ್ತಾ? ಅಥವಾ ಅವರಿಗೆ ಅವ್ರ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಅದು ಮಾಹಿತಿ ನನಗೇನು ಗೊತ್ತಿಲ್ಲ. ನಿನ್ನೆ ನ್ಯೂಸಾಗಿ ಹೇಳಿದ ಮೇಲೆ ಗೊತ್ತಾಗಿತ್ತು. ಅವ್ರ ಪಾಡಿಗೆ ಅವ್ರಿದ್ರು, ಡ್ಯೂಟಿ ಮುಗಿಸ್ಕೊಂತಿದ್ರು, ಅಪೋಲೋ ಫಾರ್ಮರ್ಸಿಗೆ ಇನ್ಚಾರ್ಜ್ ಆಗಿದ್ರು. ಫ್ರೆಂಡ್ ಸರ್ಕಲ್ ಯಾರು ಕರೆದ್ರೂ ಹೋಗಿದ್ದಿಲ್ಲ, ಮನೆಗೆ ಬೈತಾರೆ, ಡ್ಯೂಟಿ ಹೆವಿ ಐತಿ ಅಂತಾನೆ ಅಂತಿದ್ರು. ತನ್ನ ಪಾಡಿಗೆ ತಾನಿದ್ಲು. ಸುಮ್ಮನೆ ಅವಳು ಪವಿತ್ರಗೌಡ ಸುಮ್ಮನಿರ ಬಿಟ್ಟು ಅದನ್ನೇ ಹಿಡ್ಕೊಂಡು ದೊಡ್ಡ ವಿಶ್ ಮಾಡಿ ರಾಮಾಯಣ ಮಾಡಿ ನನ್ನ ಗಂಡುಗೆ ಒಬ್ಬನೇ ಇದ್ದಾನೆ, 10-12 ಜನ ಡ್ರಿಂಕ್ಸ್ ಮಾಡಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ನಿನ್ನೆ ಡೆಡ್ ಬಾಡಿ ಬಂದು ಪೋಸ್ಟ್ಪೋನ್ ನಮ್ಮ ಮನೆಯವ್ರ ಥರನೇ ಅನ್ನಿಸ್ಲಿಲ್ಲ. ಮೂಗು ಅಪ್ಪಚ್ಚಿ ಆಗೈತಿ, ಆಕಾರ ವಿಕಾರ ಥರ ಕೊಲೆ ಮಾಡಿದಾಳೆ. ಅವಳು ಹೆಂಗ್ಸಾಗಿ ಸುಮ್ಮನಿರ ಬಿಟ್ಟು ತನ್ನ ಕೆಲಸ ಆಯ್ತು ತಾನಾತ್ ಸುಮ್ಮನಿರ ಬಿಟ್ಟು ಅದನ್ನೇ ದೊಡ್ಡ ರಾಮಾಯಣ ಮಾಡಿ ವಿಶ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಂದ್ಸ್ಬಿಟ್ಟಾಳ್ರಿ. ಅಕ್ಕಿಗೊಟ್ಟು ಶಿಕ್ಷೆ ಆಗಲೇಬೇಕು. ನಮ್ಮ ಮನೆಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ನಮ್ಮ ಮನೆಯವರಿಲ್ಲ ಏನಿಲ್ಲ, ಜೀವನ ಹೆಂಗೆ ರೂಪಿಸ್ಕೊಂಡು ನಮ್ಮ ಅತ್ತಿ ಮಾವ ಒಬ್ಬನೇ ಮಗ, ಅತ್ತಿ ಮಾವ ವಯಸ್ಸು ಬೇರೆ ಆಗೈತಿ, ನಾ 5 ತಿಂಗಳು ಪ್ರೆಗ್ನೆಂಟ್. ನಮ್ಮ ಮನೆಯವ್ರು ಬಿಡ್ರೋ ಅಂತ ಕೇಳ್ಕೊಂಡಾರ. ಅವರಿಗೆ ನಮ್ಮ ಮನೆಯವ್ರು ಪ್ರೆಗ್ನೆಂಟ್ ಇದ್ದಾರೆ ಬಿಡ್ರೋ ಅಂತ ಕೇಳ್ಕೊಂಡ್ರು. ಬಿಕಾರವಾಗಿ ಕೊಲೆ ಮಾಡಿದಾರ ಅವರು. ನಮ್ಮ ಮನೆಯವರಂತ ಅನ್ಸಂಗೆಲ್ಲ ಆ ಥರ ನಿನ್ನೆ ಡೆಡ್ ಬಾಡಿ ನೋಡಿದನ್, ಮೂಗು ಅಪ್ಪಚ್ಚಿ ಎಲ್ಲ. ಇದೊಂದು ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಸುಮ್ಮನೆ ಅದು ದೊಡ್ಡ ವಿಷಯ ಮಾಡಲಿಲ್ಲ, ಸುಮ್ಮನೆ ಇದ್ದಿದ್ರೆ ಹಾಕಿತ್ತು. ಅದನ್ನೇ ತಗೊಂಡು ದೊಡ್ಡ ಇದು ಮಾಡಿ ನಮ್ಮ ಈಗ ಹೋಗಿ ಜೀವ ವಾಪಸ್ ತಂದು ಕೊಡ್ತಾರೇನ್ರಿ ಸರ್? ದರ್ಶನ್ ಸರ್ ಹೌದು, ಆಕಿ ಪವಿತ್ರಗೌಡ ಅಂತ ತಂದು ಕೊಡ್ತಾಳೇನ್ರಿ? ಈಗ ನಮ್ದು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ, ನಾನು ಹೆಂಗೆ ಜೀವನ ರೂಪಿಸ್ಕೊಳ್ಬೇಕು? ಪಾಪು ಬೇರೆ ಐತಿ, ಹುಟ್ಟಿದ ಮೇಲೆ ಪಾಪು ತಂದೆ ಅಂತ ಕೇಳಿದ್ರೆ ನಾನು ಏನು ಆನ್ಸರ್ ಮಾಡ್ಬೇಕು ಆ ಪಾಪುಗೆ? ಹೌದು, ಪ್ರೆಗ್ನೆಂಟ್ ಇದ್ದಾಳೆ ಅಂದ್ರೆ ನನ್ನ ಜೀವನ ಹೆಂಗೆ ರೂಪಿಸ್ಕೊಳ್ಬೇಕು ಮುಂದೆ? ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು ಬರ್ತಿದ್ರು ನಡೆಸ್ತಿದ್ ಜೀವನ. ಈಗ ನಾನು ಹೆಂಗೆ ರೂಪಿಸ್ಕೊಳ್ಬೇಕು? ಸುಮ್ಮನಿರ ಬಿಟ್ಟು ಒಳ್ಳೆ ಏನ ಮಾಡಿ ಕುಂತ್ರು ಸರ್. ಡ್ರಿಂಕ್ಸ್ ಮಾಡಿ ನಮ್ಮ ಮನೆಯವ್ರಿಗೆ ಹೊಡೆದು. ಒಂದು ವಿಚಾರ ಅಂತಂದ್ರೆ ತುಂಬಾ ಚರ್ಚೆ ಆಗ್ತಾ ಇರುವಂತದ್ದು, ಸ್ವತಃ ರೇಣುಕಾ ಸ್ವಾಮಿ ಅವರು ಕೂಡ ದರ್ಶನ್ ಅವರ ಅಭಿಮಾನಿ ಅನ್ನುವಂಥದ್ದು ಸಾಕಷ್ಟು ಓಡಾಡ್ತಾ ಇದೆ ಮೇಡಮ್. ಅವ್ರೇನು ಅಭಿಮಾನಿ
ಅವ್ರೇನು ಅಭಿಮಾನಿ ಏನೂ ಆಗಿಲ್ಲ ಸರ್. ಅವ್ರ ಪಾಡಿಗೆ ಅವ್ರು ಇದ್ರು, ಡ್ಯೂಟಿ ಆಯ್ತು, ಮನೆ ಆಯ್ತು, ಇದ್ರಷ್ಟೇ ಸರ್. ಏನೇನೋ ಆಗಿ ಅವ್ರು ಸುಮ್ಮನೆ ಇದ್ದಿದ್ರೆ ಹಾಕಿತ್ತು. ಏನೋ ದೊಡ್ಡ ಅದೇ ಯಾರು ಕಳಿಸ್ಲಿಲ್ಲದ್ದು ತಪ್ಪು ಎಲ್ಲರೂ ಮನುಷ್ಯನ ಮೇಲೆ ತಪ್ಪು ಎಲ್ಲರೂ ಮಾಡೇ ಮಾಡ್ತಾರೆ ಸರ್. ಅದನ್ನೇ ದೊಡ್ಡ ಮೆಸೇಜ್ ಎಷ್ಟೊಂದು ಜನಗಳು ಮಾಡೇ ಮಾಡ್ತಾರೆ. ಗಂಡನೇ ಸಿಗ್ಬೇಕಿತ್ತೇನು ಸರ್ ಅವರಿಗೆ. ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾನೆ, ಹೆಂಗೆ ಜೀವನ ರೂಪಿಸ್ಕೊಳ್ಬೇಕು ಸರ್. ನಿಜಕ್ಕೂ ಈ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಧನ್ಯವಾದ ಸಹನವರೇ ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.